ನಮಸ್ಕಾರ. ಅಡ್ವೈಸರ್ ಕೃಷಿ ಸಲಹೆಗಳು. ಇಂದು ನಾವು ಬೆಳೆಗಳಿಗೆ ಕೊಡಬೇಕಾದಂತಹ ಗೊಬ್ಬರದ ಪ್ರಮಾಣವನ್ನು ಹೇಗೆ ಕಂಡುಹಿಡಿಯೋದು ಅಂತ ತಿಳ್ಕೊಳ್ಳೋಣ. ಉತ್ತಮ ಹಾಗೂ ಆರೋಗ್ಯಯುತ ಫಸಲು ಪಡಿಬೇಕು ಅಂದರೆ ಪೋಷಕಾಂಶಗಳ ಅಗತ್ಯ ಬಹಳ ಇದೆ. ಆದರೆ ಆ ಪೋಷಕಾಂಶಗಳ ಎಷ್ಟು ಅಗತ್ಯತೆ ಇದೆ ಅನ್ನೋದನ್ನು ನೋಡಿಕೊಂಡು ನಾವು ಅದಕ್ಕೆ ಎಷ್ಟು ಬೇಕು ಅನ್ನೋದನ್ನು ತಿಳ್ಕೊಂಡು ಅದಕ್ಕೆ ಬೇಕಾದಂಥ ಪ್ರಮಾಣವನ್ನಷ್ಟೇ ಕೊಡಬೇಕು. ಕಡಿಮೆ ಆದರೂ ಬೆಳೆಗಳಿಗೆ ಸಹಕಾರಿಯಾಗಲ್ಲ. ಹಾಗೆ ಜಾಸ್ತಿ ಕೊಟ್ಟರೂ ಬೆಳೆಗಳು ಹಾಗೂ ಮಣ್ಣಿನ ಆರೋಗ್ಯ ಹಾಳಾಗುತ್ತೆ. ಆದ್ದರಿಂದ ನಾವು ಎಷ್ಟೇ ಪ್ರಮಾಣವನ್ನು ಗೊಬ್ಬರ ಕೊಡಬೇಕು ಅನ್ನೋದನ್ನು ತಿಳ್ಕೊಳ್ಳೋಣ. ನಾವು ಯಾವ್ಯಾವ ಗೊಬ್ಬರ ಕೊಡ್ತೀವಿ? ಸಾಮಾನ್ಯವಾಗಿ ನಾವು ರಾಸಾಯನಿಕ ಗೊಬ್ಬರ ಕೊಡ್ತೀವಿ, ಕಾಂಪೋಸ್ಟ್ ಹಾಕ್ತೀವಿ, ಹಾಗೂ ಜೀವಾಮೃತ, ಬೀಜಾಮೃತ, ಬೇರೆ ಬೇರೆ ವಿಧಾನಗಳಲ್ಲಿ ನಾವು ಬೇಸಾಯ ಮಾಡುವಾಗ ಬೇರೆ ಬೇರೆ ತರಹದ ಗೊಬ್ಬರಗಳನ್ನು ಕೊಡ್ತೀವಿ. ಈ ಗೊಬ್ಬರಗಳಲ್ಲಿ ಬೇರೆ ಬೇರೆ ಗುಣಗಳಿರುತ್ತೆ. ನಾವು ಸಾವಯವ ಗೊಬ್ಬರ ಕಾಂಪೋಸ್ಟ್ ಹಾಕಿದರೆ ಅದರಲ್ಲಿ C/N ರೇಷಿಯೋ ಅಂತ ಹೇಳ್ತೀವಿ. ಅದನ್ನು ಆಮೇಲೆ ಹೇಳ್ತೀನಿ ಏನು ಅಂತ. ಅದರ ಒಳ್ಳೆಯ ಗುಣಮಟ್ಟ ಇರೋದ್ರಿಂದ C/N ಸಾಮಾನ್ಯ 20 to 30 ಇರಬೇಕು. ಅದು ಸಾರಜನಕ ಮತ್ತು ಇಂಗಾಲದ ಪ್ರಮಾಣ ಸರಿಯಾಗಿರಬೇಕು. ಇಂಗಾಲದ ಪ್ರಮಾಣ 30ರಷ್ಟಿದ್ದರೆ 30 ಇದ್ದರೆ ನೈಟ್ರೋಜನ್ 1 ಇರಬೇಕು. ಸೊ ಹಾಗಿದ್ದಾಗ ಬೆಳೆಗಳಿಗೆ ನಾವು ಕೊಟ್ಟಂಥ ಪೋಷಕಾಂಶಗಳು ಸರಿಯಾಗಿ ಕೆಲಸ ಮಾಡ್ತವೆ. ರಾಸಾಯನಿಕ ಗೊಬ್ಬರ ಕೊಟ್ಟಾಗ ಏನಾಗುತ್ತೆ? ರಾಸಾಯನಿಕ ಗೊಬ್ಬರದಲ್ಲಿ ಯೂರಿಯಾ ಬೇಕು ಅಂದಾಗ, ಹಾಗೆ ನೈಟ್ರೋಜನ್ ಬೇಕು ಅಂದಾಗ ನಾವು ಯೂರಿಯಾ ಕೊಡ್ತೀವಿ. DAP ಕೊಟ್ಟಾಗ ನೈಟ್ರೋಜನ್ ಮತ್ತು ಫಾಸ್ಫರಸ್ ಎರಡೂ ಸಿಗುತ್ತೆ. ಹಾಗೂ ಪೊಟ್ಯಾಷ್ ಬೇಕು ಅಂದಾಗ ನಾವು ಮ್ಯೂರೇಟ್ ಆಫ್ ಪೊಟ್ಯಾಷ್ ಕೊಡ್ತಾಯಿದ್ವಿ. ಹಾಗೆ ನಾವು ಕಾಂಪೋಸ್ಟು, ಜೀವಾಮೃತ ಎಲ್ಲ ಕೊಟ್ಟಾಗ ಏನಾಗುತ್ತೆ ಅಂದರೆ ನಮ್ಮ ಮಣ್ಣಿನಲ್ಲಿರುವಂತಹ pH ವ್ಯಾಲ್ಯೂ ಬ್ಯಾಲೆನ್ಸ್ ಆಗುತ್ತೆ. pH ವ್ಯಾಲ್ಯೂ ಬ್ಯಾಲೆನ್ಸ್ ಆದಾಗ ಅದಕ್ಕೆ ಬೇಕಾದಂಥ ಪೋಷಕಾಂಶಗಳನ್ನು ಅಗತ್ಯದ ಪ್ರಮಾಣದಲ್ಲಿ ಅವು ಬೆಳೆಗಳಿಗೆ ಸಿಗುತ್ತೆ. ಹೀಗಾಗಿ ಒಂದೊಂದನ್ನೇ ನೋಡೋಣ ಹೇಗೆ ಅಂತ. ಈ NPK ಅನ್ನೋದು ನಮಗೆ ಬೆಳೆಗೆ ಬೇಕಾದಂತಹ ಮುಖ್ಯವಾದಂಥ ಪೋಷಕಾಂಶಗಳು. ಈ NPK ಹೇಗೆ ಕೊಡಬೇಕು? ನಾವು ಯೂರಿಯಾ ಕೊಟ್ಟಾಗ ನೈಟ್ರೋಜನ್ ಒಂದೇ ಸಿಗುತ್ತೆ. DAP ಕೊಟ್ಟಾಗ ಅದೇ ಹೇಳಿದೆ ನಾನು, ಅದರಲ್ಲಿ ನೈಟ್ರೋಜನ್ ಮತ್ತು ಫಾಸ್ಫರಸ್ ಎರಡೂ ಇರುತ್ತೆ ಅಂತ. ಹಾಗೂ ಈ ಪೊಟ್ಯಾಷ್ ಕೊಟ್ಟಾಗ ನಮಗೆ K ಸಿಗುತ್ತೆ, ಅಂದರೆ ಪೊಟ್ಯಾಷ್ ನಾವು ಗೊಬ್ಬರ ಕೊಡ್ತೀವಿ. ಈ ಮೂರು ಗೊಬ್ಬರಗಳನ್ನು ಯಾವಾಗ ಕೊಡಬೇಕು, ಯಾವ ಪ್ರಮಾಣದಲ್ಲಿ ಕೊಡಬೇಕು ಅನ್ನೋದನ್ನು ಅದರಲ್ಲಿ ನಮೂದಿಸಿದಂಥ ನಂಬರ್ಗಳನ್ನು ನಾವು ಚೆಕ್ ಮಾಡಬೇಕು. NPK 3 ವ್ಯಾಲ್ಯೂಗಳನ್ನು ಕೊಟ್ಟಿರ್ತಾರೆ ಪ್ರತಿಯೊಂದು ಗೊಬ್ಬರದಲ್ಲೂ. ಯೂರಿಯಾದಲ್ಲಿ 4600 ಅಂತ ಬರೆದಿರ್ತಾರೆ. ಅಂದರೆ 46% ನೈಟ್ರೋಜನ್ ಇರುತ್ತೆ, 0% P ಮತ್ತು 0% K ಇರುತ್ತೆ. ಹಾಗೆ ನಾವು ಅಮೋನಿಯಂ ಸಲ್ಫೇಟ್ ಕೊಟ್ಟಾಗ ಅದರಲ್ಲಿ ನೈಟ್ರೋಜನ್ ಮತ್ತು ಸಲ್ಫರ್ ಇರುತ್ತೆ. ಅದರಲ್ಲಿ ಸಲ್ಫರ್ 24% ಇರುತ್ತೆ, ನೈಟ್ರೋಜನ್ 21% ಇರುತ್ತೆ. ಏನು ಹೀಗಂದ್ರೆ ಅರ್ಥ? ನಾವು 1 ಕ್ವಿಂಟಾಲ್ ಗೊಬ್ಬರ ಕೊಟ್ಟರೆ ಅದರಲ್ಲಿ 21% ನೈಟ್ರೋಜನ್ ಕೊಡ್ತೀವಿ, 24% ಸಲ್ಫರ್ ಕೊಟ್ಟಂಗೆ ಆಗುತ್ತೆ. DAPನಲ್ಲಿ 18% ನಮಗೆ ನೈಟ್ರೋಜನ್ ಸಿಗುತ್ತೆ, ಹಾಗೂ 46% ಫಾಸ್ಫರಸ್ ಸಿಗುತ್ತೆ. ಮ್ಯೂರೇಟ್ ಆಫ್ ಪೊಟ್ಯಾಷಲ್ಲಿ ನೈಟ್ರೋಜನ್ನು ಇರಲ್ಲ, ಸಲ್ಫರ್ ಇರಲ್ಲ, ಅದರಲ್ಲಿ ಪೊಟ್ಯಾಷಿಯಮ್ 60% ಇರುತ್ತೆ. ಈ ಅನುಗುಣವಾಗಿ ನಾವು ಗೊಬ್ಬರ ಕೊಡಬೇಕಾದ್ರೆ ಬೆಳೆಗಳಿಗೆ ಯಾವ ರೀತಿ ಕೊಡಬೇಕು ಅನ್ನೋದನ್ನು ನೋಡ್ಕೊಳ್ಳಿ. ಮೊದಲಿಗೆ ನಾವೇನು ಮಾಡಬೇಕು? ಗೊಬ್ಬರ ಕೊಡೋಕ್ಕಿಂತ ಮುಂಚೆ ಮಣ್ಣು ಪರೀಕ್ಷೆ ಮಾಡಿಸ್ಬಿಟ್ಟು ಅದರಲ್ಲಿ ನಾವು pH ಮತ್ತು EC 2 ವ್ಯಾಲ್ಯೂಗಳನ್ನು ತಿಳ್ಕೋಬೇಕು. pH ಎಷ್ಟಿದೆ? pH ಕಡಿಮೆ ಇತ್ತು, 7ಕ್ಕಿಂತ ಅಂದರೆ 6.5ರಿಂದ 7, 7.5 ತನಕ ಸಾಮಾನ್ಯವಾಗಿ ಇರಬೇಕದು. 6.5ಗಿಂತ ಕಡಿಮೆ ಇತ್ತು, 5 ಇತ್ತು, 5.5 ಇತ್ತು ಅಂದರೆ ನಾವು ಕೊಟ್ಟಂಥ ಗೊಬ್ಬರ ಕೆಲಸ ಮಾಡೋದಿಲ್ಲ. ಹಾಗೆ ಜಾಸ್ತಿ ಇದ್ರೂ ನಾವು pH ಜಾಸ್ತಿ ಇದ್ದರೆ ಗೊಬ್ಬರ ಕೆಲಸ ಮಾಡೋದಿಲ್ಲ. ಹಾಕುವ ಗೊಬ್ಬರದ ಸುಮಾರು 30ರಿಂದ 40% ವೇಸ್ಟ್ ಆಗುತ್ತೆ. ಸೊ ನಾವು ಅದನ್ನು ಸರಿಯಾಗಿ ಪರಿಶೀಲನೆ ಮಾಡಿ ಮೊದಲಿಗೆ ತಿಳ್ಕೋಬೇಕು. ಅದಾದಮೇಲೆ ಹೇಗೆ ಕೊಡಬೇಕು ಅಂತ ಚೆಕ್ ಮಾಡೋಣ. ಒಂದು ಉದಾಹರಣೆ ತಗೊಳ್ಳೋಣ. ಈಗ ಗೋಧಿ ಬೆಳೀಲಿಕ್ಕೆ 1 ಎಕರೆಗೆ 120 kg ನೈಟ್ರೋಜನ್, 60 kg ಫಾಸ್ಫರಸ್ ಮತ್ತು ಪೊಟ್ಯಾಷ್ 45 kg ಬೇಕಾಗಿದೆ ಅಂತ ಹೇಳಿರುತ್ತೆ. ಇದು ಎಲ್ಲಿ ಸಿಗುತ್ತೆ ನಿಮಗೆ? ಈ ಬೆಳೆ ಪದ್ಧತಿ ಅಂತ ಒಂದು ಪುಸ್ತಕ ಸಿಗುತ್ತೆ. ಇದು ಎಲ್ಲ ಕೃಷಿ ಯೂನಿವರ್ಸಿಟಿಗಳಲ್ಲಿ ಲಭ್ಯ ಇರುತ್ತೆ. ಫಸ್ಟ್ ಅದನ್ನು ತಗೊಂಡು ಓದಿ ಯಾವ್ಯಾವ ಬೆಳೆ ಹೇಗೆ ಬೆಳಿಬೇಕು, ಅದಕ್ಕೆ ಬೇಕಾದಂಥ ಪೋಷಕಾಂಶಗಳು
ಯಾವ್ಯಾವುದು ಯಾವ್ಯಾವ ಟೈಮಲ್ಲಿ ಕೊಡಬೇಕು ಅನ್ನೋದನ್ನು ಫಸ್ಟು ನಾವು ನೋಡ್ಕೋಬೇಕು. ಅದರಲ್ಲಿ ಬರೀ ಗೊಬ್ಬರದಷ್ಟೇ ಅಲ್ಲ, ಬೇರೆ ಬೇರೆ ಸಸಿ ನೆಡಬೇಕಾದ್ರೆ ಅಂತರ ಎಷ್ಟು, ಅದರ ಗುಂಡಿ ಅಳತೆ ಎಷ್ಟಿರಬೇಕು, ಸೊ ಹೀಗೆ ಪ್ರತಿಯೊಂದು ನೀರು ಎಷ್ಟು ಕೊಡಬೇಕು, ಎಷ್ಟು ಪ್ರಮಾಣದಲ್ಲಿ ಕೊಡಬೇಕು, ಪ್ರತಿಯೊಂದನ್ನು ಅಲ್ಲಿ ನಮೂದನೆ ಮಾಡಿರ್ತಾರೆ. ಅದನ್ನು ತಿಳ್ಕೊಂಡು ಅದೇ ವಿಧಾನದಲ್ಲಿ ನಾವು ಬೆಳೆಗಳನ್ನು ಬೆಳೆದರೆ ಯಾವುದೇ ತೊಂದರೆ ಆಗಲ್ಲ, ಖರ್ಚು ಕಡಿಮೆ ಆಗುತ್ತೆ, ಹಾಗೂ ಒಳ್ಳೆ ಹೆಲ್ದಿ ಕ್ರಾಪ್ ನಮಗೆ ಸಿಗುತ್ತೆ. ಈ ಉದಾಹರಣೆಯಲ್ಲಿ ನಾವು NPK ಪ್ರಮಾಣ ಕೊಟ್ಟಿರೋದ್ರಿಂದ ಇದಕ್ಕೆ ಯಾವ್ಯಾವ ಗೊಬ್ಬರ ಎಷ್ಟೆಷ್ಟು ಕೊಡಬೇಕು ಅನ್ನೋದನ್ನು ನೋಡೋಣಂತೆ. ಈ NPK ಗೊಬ್ಬರ ಕೊಡಲಿಕ್ಕೆ ನಾವು ಯೂರಿಯಾ ಮತ್ತು DAP ಮತ್ತು ಪೊಟ್ಯಾಷ್ MOP ಈ 3 ಗೊಬ್ಬರಗಳನ್ನು ಕೊಡ್ತೀವಿ. ಸಾಮಾನ್ಯವಾಗಿ ಈ 3 ಗೊಬ್ಬರನ ಆಯ್ಕೆ ಮಾಡ್ಕೊತೀವಿ. ಅದರಲ್ಲಿ ನಮ್ಗೆ ಬೇಕಾಗಿರೋದು 120 kg N, 60 kg P ಮತ್ತು 45 kg K ಬೇಕಾಗಿರುತ್ತೆ. K ಅಂದರೆ K2O ಪೊಟ್ಯಾಷ್. ಯೂರಿಯಾ ತಗೊಂಡಾಗ ನಮಗೆ 46% ನೈಟ್ರೋಜನ್ ಸಿಗುತ್ತೆ. DAP ತಗೊಂಡಾಗ ನಮಗೆ 18% ನೈಟ್ರೋಜನ್, 46% ಫಾಸ್ಫರಸ್ ಸಿಗುತ್ತೆ. ಹಾಗೂ ಮ್ಯೂರೇಟ್ ಆಫ್ ಪೊಟ್ಯಾಷ್ನಲ್ಲಿ 60% ಪೊಟ್ಯಾಷ್ ಸಿಗುತ್ತೆ. ಇದನ್ನು ಯಾವ ಪ್ರಮಾಣದಲ್ಲಿ ಕೊಟ್ಟರೆ ನಮಗೆ ಮೇಲೆ ತಿಳಿಸಿದಂಥ ಪ್ರಮಾಣ ನಮಗೆ ಸಿಗತ್ತೆ ಅನ್ನೋದನ್ನು ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಅದನ್ನು ಹೇಗೆ ಮಾಡೋದು ಅಂತ ನೋಡೋಣಂತೀಗ. ಒಂದು ಉದಾಹರಣೆಗೆ, ಆ ಉದಾಹರಣೆಯಲ್ಲಿ ನಾವು 100 kg ಪೊಟ್ಯಾಷ್ ಹಾಕಿದರೆ ನಮಗೆ 60% ಪೊಟ್ಯಾಷಿಯಮ್ ಸಿಗುತ್ತೆ. ಅಂದರೆ ನಮಗೆ ಬೇಕಾಗಿರೋದು 45 kg. 45 kg ಬೇಕು ಅಂದಾಗ ಅಲ್ಲಿ ನಮಗೆ 60% ಇರೋದನ್ನು 60 / 100 ಮಾಡಿದಾಗ 0.6 ಸಿಗುತ್ತೆ. ಸೊ 45 kg ಬೇಕು ಅಂದಾಗ ಡಿವೈಡ್ ಬೈ 0.6 ಮಾಡಬೇಕು. ಆವಾಗ ನಮಗೆ 75 kg MOP ಬೇಕು ಅಂತ ಗೊತ್ತಾಗುತ್ತೆ. ಯಾಕೆ ಫಸ್ಟಿಗೆ ನಾವು ಪೊಟ್ಯಾಷ್ ಕಂಡುಹಿಡಿಬೇಕು ಅಂದಾಗ ಆ ಗೊಬ್ಬರದಲ್ಲಿ ನೈಟ್ರೋಜನ್ನೂ ಇರೋದಿಲ್ಲ, ಫಾಸ್ಫರಸ್ಸು ಇರೋದಿಲ್ಲ. ಹಾಗಾಗಿ ಪೊಟ್ಯಾಷ್ ನಮಗೆ ಲಭ್ಯ ಇರುವಂಥ ಒಂದೇ ಒಂದು ಗೊಬ್ಬರ ಅಂದರೆ ಅದು MOP. MOPನಲ್ಲಿ ನಾವು ಎಷ್ಟು ಪ್ರಮಾಣ ಅಂತ ತಿಳಿದ್ರೆ ಪೊಟ್ಯಾಷಿಯಮ್ನ ಪ್ರಮಾಣ ನಮಗೆ ಸಪ್ರೇಟಾಗಿ ಗೊತ್ತಾಗುತ್ತೆ. ಆದರೆ ಯೂರಿಯಾ ಬೇಕು ಅಂದಾಗ ನಮಗೆ ನೈಟ್ರೋಜನ್ ಬೇಕು ಅಂದಾಗ ಅದರಲ್ಲಿ ಯೂರಿಯಾದಲ್ಲೂ ನೈಟ್ರೋಜನ್ ಇರುತ್ತೆ, DAPನಲ್ಲೂ ನೈಟ್ರೋಜನ್ ಇರುತ್ತೆ. ಹಾಗಾಗಿ ನಾವು ಮೊದಲಿಗೆ DAPನ ಕ್ಯಾಲ್ಕುಲೇಟ್ ಮಾಡಿದಾಗ DAPನಲ್ಲಿ ನಮಗೆ ಅಡಿಷನಲ್ ಆಗಿರುವಂಥ ಫಾಸ್ಫರಸ್ ಸಿಗುತ್ತೆ. ಅದು ಫಾಸ್ಫರಸ್ ಹಾಕಬೇಕಾದ್ರೆ ಹೋಗುವಂಥ ನೈಟ್ರೋಜನ್ ಪ್ರಮಾಣವು ನಮಗೆ ತಿಳಿಯುತ್ತೆ. ಆ ನೈಟ್ರೋಜನ್ ನಮಗೆ ತಿಳಿಯೋದ್ರಿಂದ ಮಿಕ್ಕಿರೋ ನೈಟ್ರೋಜನ್ನ ನಾವು ಯೂರಿಯಾದಿಂದ ಕೊಡ್ಬೋದು. ಬರೀ ಯೂರಿಯಾದಲ್ಲಿ ನಾವು ನೈಟ್ರೋಜನ್ ಅಷ್ಟೇ ಸಿಗೋದ್ರಿಂದ ಮೊದಲಿಗೆ ಯೂರಿಯಾ ಕ್ಯಾಲ್ಕುಲೇಟ್ ಮಾಡಬಾರ್ದು. ಯೂರಿಯಾ ಕ್ಯಾಲ್ಕುಲೇಟ್ ಮಾಡಿಬಿಟ್ರೆ ನಮಗೆ ಈ DAPನಲ್ಲಿ ಬರುವಂಥ ನೈಟ್ರೋಜನ್ ಎಕ್ಸಸ್ ಆಗುತ್ತೆ. ಹಾಗೆ ಮಾಡೋಕ್ಕೆ ಹೋಗಬಾರ್ದು. ಅದಕ್ಕೆ ಮೊದಲಿಗೆ ಪೊಟ್ಯಾಷ್ ಸಪ್ರೇಟಾಗಿ ಕ್ಯಾಲ್ಕುಲೇಟ್ ಮಾಡಿ, ಆವಾಗ ನಮಗೆ ಪೊಟ್ಯಾಷ್ದು ಪ್ರಮಾಣ ಗೊತ್ತಾಗುತ್ತೆ. ನೆಕ್ಸ್ಟು DAP ಮಾಡಿದಾಗ ನಮಗೆ ಅದರಲ್ಲಿ ಫಾಸ್ಫರಸ್ ಸಿಗುತ್ತೆ, ಅದ್ರ ಜೊತೆಗೆ ನೈಟ್ರೋಜನ್ನು ಅದರ ಮೂಲಕ ಎಷ್ಟು ಹೋಗುತ್ತೆ ಅಂತ ಗೊತ್ತಾಗುತ್ತೆ. ಆ ಉಳಿದಿರುವಂಥ ನೈಟ್ರೋಜನ್ನು ನಾವು ಯೂರಿಯಾದ ಮೂಲಕ ಕೊಡ್ಬೋದು. ಈಗ DAPನಲ್ಲಿ ನಾವು ಮೊದಲು ಫಾಸ್ಫರಸ್ ಎಷ್ಟು ಬೇಕು ಅಂತ ನೋಡೋಣಂತೆ. ಫಾಸ್ಫರಸ್ ಬೇಕಾಗಿರೋದು 60 kg. 60 kg ಅಂದರೆ ಏನು, ನಾವು 100 kg ಹಾಕಿದಾಗ ನಮಗೆ ಎಷ್ಟು ಸಿಗುತ್ತೆ ಅಂದರೆ ಅದರೊಳಗಡೆ 46 kg ಅಷ್ಟು ಫಾಸ್ಫರಸ್ ಸಿಗುತ್ತೆ. ಬೇಕಾಗಿರುವಂಥದ್ದು 60 kg. 60 kg ಡಿವೈಡ್ ಬೈ 0.46 ಅಂದಾಗ 130 kilos ಆಫ್ DAP ಬೇಕಾಗತ್ತೆ. 130 kg ನಮಗೆ DAP ಹಾಕಿದಾಗ ಅದ್ರ ಜೊತೆಗೆ ಫಾಸ್ಫರಸ್ ಜೊತೆಗೆ ನಮಗೆ ಯೂರಿಯಾ ಸಹ ಹೋಗುತ್ತೆ. ಅದು ಎಷ್ಟು ಹೋಗುತ್ತೆ, 130 kgನಲ್ಲಿ 18% ನಮಗೆ ಯೂರಿಯಾ ಹೋಗುತ್ತೆ. ಆವಾಗ ನಮಗೆ ಎಷ್ಟು ಹೋಗುತ್ತೆ, 23 kgಯಷ್ಟು ಸಾರಜನಕ ಸಹ ಅದರೊಳಗಡೆ ಸಿಕ್ಕಾಗ ಆಗುತ್ತೆ. ನಮಗೆ ಒಟ್ಟು ಬೇಕಾಗಿರೋ ಸಾರಜನಕ ಎಷ್ಟು, 100 kg ಯೂರಿಯಾದಲ್ಲಿ 46 ಅಂತಿದೆ, 97 kg ಅಂದರೆ 120ರಲ್ಲಿ ನಾವು 23 ಕಳೆದ್ರೆ ಬೇಕಾಗಿರೋದು 97. ಒಟ್ಟಿಗೆ ಬೇಕಾಗಿರೋದು 120 ಅಂತ ನಮೂದಿಸಿದ್ದಾರೆ. ಅದರಲ್ಲಿ 23 ಆಲ್ರೆಡಿ DAPಯಿಂದ ಬಂದಿರೋದ್ರಿಂದ ನಾವು ಮಿಕ್ಕಿರೋದು 97 kg ಯೂರಿಯಾದ ಮೂಲಕ ಕೊಡಬೇಕು. 97 kg ಯೂರಿಯಾ ನಾವು ಕೊಡಬೇಕು ಅಂದರೆ ನಮಗೆ ಬೇಕಾಗಿರೋದು 210 kg ಯೂರಿಯಾ ಬೇಕಾಗುತ್ತೆ. ಈ 3 ಕ್ಯಾಲ್ಕುಲೇಟ್ ಮಾಡಿದಾಗ ನಮಗೆ ಬೇಕಾಗಿರುವಂಥ ಗೊಬ್ಬರದ ಪ್ರಮಾಣ ಎಷ್ಟು ಅಂದರೆ 210 kg ಯೂರಿಯಾ, 130 kg DAP ಮತ್ತು 75 kg MOP ಬೇಕು ಅಂತ ಕ್ಯಾಲ್ಕುಲೇಟ್ ಮಾಡಿದ್ದೀವಿ. ಈ ಪ್ರಮಾಣದಲ್ಲಿ ಕೊಟ್ಟರೆ, ಆ ಎಕರೆಗೆ ಇಷ್ಟು ಪ್ರಮಾಣದಲ್ಲಿ ಕೊಟ್ಟರೆ ಆ ಬೆಳೆಗೆ ಬೇಕಾದಂಥ ಪೋಷಕಾಂಶಗಳು ನಾವು ಅಗತ್ಯಕ್ಕೆ ತಕ್ಕಂತೆ ಕೊಟ್ಟ ಹಾಗೆ ಆಗುತ್ತದೆ. ಈಗ ಅಡಿಕೆ ಮರಕ್ಕೆ ಎಷ್ಟು ಕೊಡಬೇಕು ಅನ್ನೋದನ್ನು ನೋಡೋಣ.
ಒಂದು ಅಡಿಕೆ ಮರಕ್ಕೆ ಒಂದು ವರ್ಷಕ್ಕೆ 100 ಗ್ರಾಮ್ಸ್ ನೈಟ್ರೋಜನ್, 40 ಗ್ರಾಮ್ ಫಾಸ್ಫರಸ್ ಮತ್ತು 140 ಗ್ರಾಮ್ ಪೊಟ್ಯಾಷ್ ಬೇಕು ಅನ್ನೋದು ಆ ಬೆಳೆ ಪದ್ಧತಿಯಲ್ಲಿ ನಮೂದನೆ ಮಾಡಿರ್ತಾರೆ. ಆ ಪ್ರಕಾರವಾಗಿ ನಾವು ಕ್ಯಾಲ್ಕುಲೇಟ್ ಮಾಡಿದರೆ ಫಸ್ಟಿಗೆ ನಾವು MOP ಕ್ಯಾಲ್ಕುಲೇಟ್ ಮಾಡ್ತೀವಿ. ಅದೇ 0.140 ಅಂದರೆ 140 ಗ್ರಾಮ್ ಅಂದರೆ ಡಿವೈಡ್ ಬೈ 1000 ಮಾಡಬೇಕು. ಅದು ಕೆ ಜಿನಲ್ಲಿ ಇದ್ದಾಗ ಹಾಗೆ ಯೂಸ್ ಮಾಡಬೇಕು. ಈಗ ಬೇಕಾಗಿರೋದು ಗ್ರಾಮ್ನಲ್ಲಿ ಆಗಿರೋದ್ರಿಂದ ನಾವು ಅದನ್ನು ಕೆ ಜಿ ಕನ್ವರ್ಟ್ ಮಾಡಿದಾಗ 0.140 ಡಿವೈಡ್ ಬೈ 0.6 ಅಂತ ಡಿವೈಡ್ ಮಾಡಿದ್ರೆ ನಮಗೆ 233 ಗ್ರಾಮ್ ಅಂತ ಗೊತ್ತಾಗುತ್ತೆ. ಹಾಗೆ DAP ನೆಕ್ಸ್ಟು. DAPನಲ್ಲಿ ಫಾಸ್ಫರಸ್ ಬೇಕಾಗಿರೋದು 40 ಗ್ರಾಮ್. 40 ಗ್ರಾಮ್ಗೆ ಡಿವೈಡ್ ಬೈ 0.46 ಮಾಡಿದ್ರೆ 87 ಗ್ರಾಮ್ಸ್ ಅಂತ ಗೊತ್ತಾಗುತ್ತೆ. ನಮಗೆ 87 ಗ್ರಾಮ್ಸ್ ನಾವು DAP ಕೊಟ್ಟಾಗ ಆ 87 ಗ್ರಾಮ್ಸಲ್ಲಿ ಎಷ್ಟು ನೈಟ್ರೋಜನ್ ಸಿಗುತ್ತೆ ಅಂದರೆ ನಮಗೆ 16 ಗ್ರಾಮ್ ನೈಟ್ರೋಜನ್ DAP ಮೂಲಕನೇ ನಾವು ಕೊಟ್ಟ ಹಾಗಾಗುತ್ತೆ. ಸೊ 100 ಗ್ರಾಮ್ ನೈಟ್ರೋಜನ್ನಲ್ಲಿ 16 ಗ್ರಾಮ್ ಆಲ್ರೆಡಿ ನಾವು DAP ಮೂಲಕ ಕೊಟ್ಟಿರೋದ್ರಿಂದ ನಮಗೆ ಕೊಡಬೇಕಾದಂಥ ಯೂರಿಯಾ 183 ಗ್ರಾಮ್ ಅಂತ ನಾವು ಕ್ಯಾಲ್ಕುಲೇಟ್ ಮಾಡಿದಾಗ ಗೊತ್ತಾಗುತ್ತೆ. ಈ ಪ್ರಮಾಣದಲ್ಲಿ ಮಾತ್ರ ನಾವು ಅಡಿಕೆ ಮರಗಳಿಗೆ ಗೊಬ್ಬರವನ್ನು ಕೊಡಬೇಕಾಗತ್ತೆ. ಈ ಪ್ರಮಾಣದಲ್ಲಿ ಕೊಟ್ಟರೆ ನಾವು ಪ್ರತಿಯೊಂದು ಮರಕ್ಕೂ ಎಷ್ಟು ಪೋಷಕಾಂಶಗಳನ್ನು ಕೊಡಬೇಕೋ ಅದೇ ಪ್ರಮಾಣದಲ್ಲಿ ನಾವು ಕೊಟ್ಟ ಹಾಗೆ ಆಗುತ್ತದೆ. ಇದ್ರ ಜೊತೆಗೆ ನಾವು ಆರ್ಗ್ಯಾನಿಕ್ ಕಾರ್ಬನ್ನನ್ನು ಕೊಡಬೇಕಾಗತ್ತೆ. ಆರ್ಗ್ಯಾನಿಕ್ ಕಾರ್ಬನ್ನ ಪ್ರಮಾಣವನ್ನು ಭೂಮಿಯಲ್ಲಿ ಹೆಚ್ಚಿಸಬೇಕಾಗತ್ತೆ. ಆರ್ಗ್ಯಾನಿಕ್ ಕಾರ್ಬನ್ನು ನಾವು ಕಾಂಪೋಸ್ಟ್ ಮೂಲಕ ಕೊಡ್ತೀವಿ. ಈ ಕಾಂಪೋಸ್ಟು ನಾವು ಬೇರೆ ಬೇರೆ ವಿಧಾನದಲ್ಲಿ ಕೊಡ್ತೀವಿ. ನಾವು ಗೊಬ್ಬರಗಳ ಮೂಲಕ ಕೊಡ್ತೀವಿ. ಯಾವುದು ಹಸು ಗೊಬ್ಬರ, ಕುದುರೆ ಗೊಬ್ಬರ, ಹಂದಿ ಗೊಬ್ಬರ, ಹೀಗೆ ಬೇರೆ ಬೇರೆ ಗೊಬ್ಬರಗಳನ್ನು ಕೊಡ್ತೀವಿ ನಾವು. ಅದರಲ್ಲೂ ಸಹ ನಮಗೆ NPK ಸಿಗುತ್ತೆ. ಯಾವ ಪ್ರಮಾಣದಲ್ಲಿ ಸಿಗುತ್ತೆ ಅನ್ನೋದನ್ನು ಈ ಟೇಬಲ್ನಲ್ಲಿ ತೋರಿಸಿದ್ದೀವಿ. ಈ NPK ಜೊತೆಗಡೆ ನಾವು ಕಾಂಪೋಸ್ಟ್ ಹಾಕಿದಾಗ ನಾನು ಮೊದಲೇ ಹೇಳಿದಾಗೆ ಮಣ್ಣಿನ pH ಬ್ಯಾಲೆನ್ಸ್ ಮಾಡುತ್ತೆ. ಆ ಮಣ್ಣಿನ pH ಬ್ಯಾಲೆನ್ಸ್ ಮಾಡಿರೋದ್ರಿಂದ ಆ ಗೊಬ್ಬರದ ಅಂಶಗಳು ಸಹ ಅದರೊಳಗಡೆ ಸಮತೋಲನ ಕಾಪಾಡ್ದಂಗೆ ಆಗುತ್ತೆ. ಈ ಕಾಂಪೋಸ್ಟ್ನಿಂದ ಬರೀ ನಾವು NPK ಕೊಡೋದಿಲ್ಲ, ಅದರಲ್ಲಿ ಆರ್ಗ್ಯಾನಿಕ್ ಕಾರ್ಬನ್ ಕಂಟೆಂಟ್ ಜಾಸ್ತಿ ಮಾಡ್ತೀವಿ. ಹಾಗೂ ಮಣ್ಣಿನಲ್ಲಿ ನೀರು ಹಿಡಿದಿಟ್ಟುಕೊಳ್ಳುವಂಥ ಅಂಶವನ್ನು ಹೆಚ್ಚಿಸ್ತೀವಿ. ಅದರಲ್ಲದೆ ಕಾರ್ಬನ್ ಕಂಟೆಂಟನ್ನು ಜಾಸ್ತಿ ಮಾಡ್ತೀವಿ. ಇದೆಲ್ಲ ಬಹಳ ಅನುಕೂಲಕರವಾದಂಥ ಅಂಶಗಳು. ನಾನು C/N ರೇಷಿಯೋ ಅಂತ ಹೇಳಿದೆ. C/N ರೇಷಿಯೋ ಕಾರ್ಬನ್ ಟು ನೈಟ್ರೋಜನ್ ರೇಷಿಯೋ. ಈ ರೇಷಿಯೋ ಸಹ ಬಹಳ ಇಂಪಾರ್ಟೆಂಟು. ನಾನು ಮೊದಲೇ ತಿಳಿಸಿದೆ. ಇದು ಹೇಗೆ ಕಂಡುಹಿಡಿಬೇಕು, ಹೇಗೆ ತಿಳ್ಕೋಬೇಕು ಅನ್ನೋದನ್ನು ಆಮೇಲೆ ತಿಳಿಸ್ತೀನಿ. ಈ C/N ರೇಷಿಯೋ ಹೇಗೆ ಎಷ್ಟಿರಬೇಕು ಅಂದರೆ ಸಾಮಾನ್ಯವಾಗಿ ಕಾರ್ಬನ್ ಟು ನೈಟ್ರೋಜನ್ 20:1 ಅಥವಾ 30:1 ಇರಬೇಕು. ಅಂದರೆ 30 ಅಂಶ ಕಾರ್ಬನ್ ಇದ್ದರೆ 1 ಅಂಶ ನೈಟ್ರೋಜನ್ ಇರಬೇಕು. ಇದರಿಂದ ಏನು ಹೆಲ್ಪ್ ಆಗುತ್ತೆ ಅಂದರೆ ಇದರಲ್ಲಿ ಸೂಕ್ಷ್ಮ ಕಣಗಳ ಮತ್ತು ಕೆಮಿಕಲ್ ರಿಯಾಕ್ಷನ್ಗಳಿಗೆ ಬಹಳ ಹೆಲ್ಪ್ ಆಗುತ್ತೆ. ಈ C/N ರೇಷಿಯೋ ಸರಿಯಾದ ಪ್ರಮಾಣದಲ್ಲಿ ಇರಲಿಲ್ಲ ಅಂದರೆ ಹಾಗೂ ನಾವು ಅದನ್ನು ಸಮತೋಲನಗೊಳಿಸಲಿಲ್ಲ ಅಂದರೆ ಹಾಕುವ ಗೊಬ್ಬರಗಳ ಕೆಲಸ ಕೂಡ ನಾವು ಸರಿಯಾದ ರೀತಿಯಲ್ಲಿ ಕೆಲಸ ಮಾಡೋದಿಲ್ಲ ಅದು. ಆದ್ದರಿಂದ ಈ ಎಲ್ಲ ಅಂಶಗಳನ್ನು ನಾವು ನೋಡ್ತಾ ಹೇಗೆ ಬೇಕೋ ಹಾಗೆ ನಾವು ಬೇಸಾಯ ಮಾಡಿದರೆ ನಮಗೆ ಒಳ್ಳೆಯ ಫಲ ಸಿಗತ್ತೆ. ಈ ಹೆಚ್ಚಿನ ವಿಷಯಗಳು ಬೇಕಾದರೆ ಅಡ್ವೈಸರ್, ಇದರಲ್ಲಿ ಮೊಬೈಲ್ ನಂಬರು, ಇಮೇಲ್ ಎರಡೂ ಇದೆ, ಸಂಪರ್ಕ ಮಾಡಿ.